ಮಹಾನಗರ ಪಾಲಿಕೆಯಿಂದ ಕಟ್ಟಡ ಮಾಲೀಕನಿಗೆ ನೋಟಿಸ್. ಪೊಲೀಸ್ ಭದ್ರತೆಯೊಂದಿಗೆ ವಾಲಿದ ಕಟ್ಟಡದ ತೆರವು ಕಾರ್ಯ. ಪಾಲಿಕೆ ವಿರುದ್ಧದ ಆರೋಪ. ತೆರವಿನ ನಂತರ ತಾಂತ್ರಿಕ ತನಿಖೆ ಸಾಧ್ಯತೆ. ಪತ್ರಿಕಾ ದಿನಾಚರಣೆ. ಜಿಲ್ಲೆಯ 13 ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಸರ್ಕಾರ ಪತ್ರಿಕೋದ್ಯಮದ ಪರವಾಗಿದೆ. ಶರಣಪ್ರಕಾಶ್ ಪಾಟೀಲ್. ಪತ್ರಿಕೆಗಳು ಪ್ರಾಮಾಣಿಕತೆ, ಬದ್ಧತೆಗೆ ಆದರ್ಶವಾಗಬೇಕಿದೆ. ಸಚಿವ ಬೋಸರಾಜು. ಮತ್ತು ಶಿಕ್ಷಕ ಹಾಗೂ ಪತ್ರಕರ್ತರ ವೃತ್ತಿಯ ಪಾವಿತ್ರ್ಯತೆ ಕಾಪಾಡುವುದು ಬಹುಮುಖ್ಯ. ಬಿಎಂ ಅನೀಫ್. ಚರಂಡಿ ನೀರು ಬುನಾದಿಗೆ ನುಗ್ಗಿ ವಾಲಿದೆ ಎನ್ನಲಾದ ಕಟ್ಟಡ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದ್ದು, ಕಟ್ಟಡವನ್ನ ಸ್ವತಃ ತೆರವುಗೊಳಿಸುವಂತೆ ಪಾಲಿಕೆಯಿಂದ ಕಟ್ಟಡ ಮಾಲೀಕನಿಗೆ ನೋಟಿಸ್ ನೀಡಲಾಗಿದೆ. ಕಟ್ಟಡ ನಿರ್ಮಾಣಕ್ಕೆ ಬಳಸಲಾದ ಮಣ್ಣನ್ನ ಎಸ್ಬಿಸಿ ಪರೀಕ್ಷೆ ಮಾಡಿಸದೆ ಹಾಗೂ ನುರಿತ ಸಿವಿಲ್ ಇಂಜಿನಿಯರ್ ಮೂಲಕ ಕಟ್ಟಡದ ಆಕಾರ ನಕ್ಷೆಯನ್ನ ಪಡೆಯದೆ ಅವೈಜ್ಞಾನಿಕವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದರಿಂದ ತಳಪಾಯ ಕುಸಿದಿದೆ ಎಂದು ಪಾಲಿಕೆ ನೋಟಿಸ್ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಚರಂಡಿ ಸ್ವಚ್ಛವಾಗಿದ್ದರೆ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿಯುತ್ತಿತ್ತು. ಆದರೆ ಚರಂಡಿಯನ್ನ ಸ್ವಚ್ಛಗೊಳಿಸದ ಕಾರಣ ಚರಂಡಿ ನೀರು ಕಟ್ಟಡದ ಬುನಾದಿಗೆ ಹೋಗಿರುವ ಪರಿಣಾಮ ಕಟ್ಟಡ ವಾಲಿದೆ ಎಂದು ಕಟ್ಟಡದ ಮಾಲೀಕ ದೂರಿದ್ದರು. ಆದರೆ ಪಾಲಿಕೆ ಅಧಿಕಾರಿಗಳು ಈ ಸಮಸ್ಯೆಗೆ ಚರಂಡಿ ನೀರು ಕಾರಣವಾಗಿದ್ದರೆ ಪಕ್ಕದಲ್ಲಿರುವ ಇನ್ನೊಂದು ಕಟ್ಟಡ ವಾಲಬೇಕಿತ್ತು. ಆದರೆ ಇದೊಂದೇ ಕಟ್ಟಡ ಏಕೆ ವಾಲಿತು ಎಂಬ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ಕಟ್ಟಡ ನಿರ್ಮಾಣ ಮಾಡುವಾಗ ಅದರದ್ದೇ ಆದ ನಿಯಮಗಳಿರುತ್ತವೆ. ಮೊದಲು ಭೂಮಿಯ ಪರೀಕ್ಷೆ, ನಂತರ ಪಾಲಿಕೆಯಿಂದ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ, ಅದಾದ ನಂತರ ಕಟ್ಟಡ ನಿರ್ಮಾಣಕ್ಕೆ ಬಳಸುವ ಮಣ್ಣಿನ ಗುಣಮಟ್ಟವನ್ನ ಪರೀಕ್ಷಿಸಲಾಗುತ್ತದೆ. ಎಷ್ಟು ಅಂತಸ್ತಿನ ಕಟ್ಟಡ ಕಟ್ಟಲಾಗುತ್ತಿದೆಯೋ ಅದಕ್ಕನುಗುಣವಾಗಿ ಕಟ್ಟಡಕ್ಕೆ ಬಳಸುವ ರಾಡ್ಗಳು, ಮಣ್ಣು ಹಾಗೂ ಸಿಮೆಂಟ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಬಳಸಲಾಗುತ್ತದೆ. ನಂತರ ಕಟ್ಟಡ ಕಾಮಗಾರಿಯನ್ನ ಪ್ರಾರಂಭಿಸಲಾಗುತ್ತದೆ. ಕಟ್ಟಡ ನಿರ್ಮಾಣಕ್ಕೆ ಬಳಸಲಾದ ಮಣ್ಣು ಸಾಫ್ಟ್ ಸ್ಯಾಂಡ್ ಅನ್ನುವ ಅನುಮಾನ ಅಧಿಕಾರಿಗಳಲ್ಲಿದ್ದು ತನಿಖೆಯಿಂದ ತಿಳಿಯಬೇಕಿದೆ. ಪಾಲಿಕೆ ಈ ಅನುಮಾನ ಒಂದು ಕಡೆ ಸತ್ಯವಾಗಿದ್ದರೂ ಚರಂಡಿ ಸ್ವಚ್ಛತೆಗೊಳಿಸದಿರುವುದು ಪಾಲಿಕೆಯ ತಪ್ಪೂ ಆಗಿದೆ. ನಿಯಮಿತವಾಗಿ ಚರಂಡಿ ನೀರು ಚರಂಡಿಯಲ್ಲೇ ಹರಿಯುವಂತೆ ಸ್ವಚ್ಛಗೊಳಿಸುವುದು ಪಾಲಿಕೆಯ ಜವಾಬ್ದಾರಿಯೂ ಆಗಿದೆ. ಹೆಚ್ಚಾಗದಲ್ಲ ಇದು ಮಾಡಿದ್ರೆ ಡಿಸ್ಪೋಸಲ್ ಮಾಡಿದರೆ ಅವರು ಕೆಳಗೆ ಹೊಸ ಟೆಕ್ನಾಲಜಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಂ, ಅದು ಈ ವೇಟಿಗೆ ಬರಲ್ಲ ಅಂತ ಅದರೊಳಗೆ 2 ಫ್ಲೋರ್ ಅವರು ಶೂಟಿಂಗ್ ಮಾಡುತ್ತಾರೆ, ಡಿಸ್ಪೋಸಲ್ ಮಾಡಬೇಕಾದ್ರೆ ಬಂದು ಭೇಟಿ ಮಾಡಿ AWಗೆ ಹೇಳಿ ಎಲ್ಲ ಹೇಳಿ ಕಮಿಷನ್ ಹೇಳಿ ನಿನ್ನೆ ಎಲ್ಲ ಡಿಪಾರ್ಟ್ಮೆಂಟ್ ತಿಳಿಸ್ಬಿಟ್ಟಿನಿ. ಅದು ಸ್ವಲ್ಪ ಬೋಲ್ ಬಿದ್ದಾವ, ನೀರು ಹೋಗಿ ಇದಾಗತ್ತ ಊರಿ ಇದ್ರೆ ಇದೇ ಲೈನಿಗೆ ತೆಗಿತಾನ ಮನೆ ಕಟ್ತಾರೆ. ಇದೊಂದಕ್ಕೆ ಒಂದು ಆರೋಪ ಏನು ಹೇಳ್ಬಾರ ಹಣ್ಣಾಗಲಿ ನಂದು ತಪ್ಪತ್ತು ಯಾರು ಹೇಳ್ತಾರೆ. ಇದನ್ನು ಸ್ವಂತ ಅವ್ರು ಕಟ್ಟಿದವರೇ ಇಲ್ಲಿಲ್ಲ. ಆಮೇಲೆ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡಬೇಕಾದ್ರೆ ಸೆಕ್ಯೂರಿಟಿ ಬಿಟ್ಟು ಕಟ್ಟಬೇಕಂತ ಇದೆ. ಅದು ಕಂಪಲ್ಸರಿ. ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ. ರಾಯಚೂರಾಗ 99% ಇಲ್ಲ. ಈಗ ಯಾವಾಗ ಕಾರ್ಪೊರೇಷನ್ ಆಗ್ಯದ ಆದ್ರಿಂದ ಕಟ್ಟಿದಕ್ಕೆ ಏನೈತೆ ಪೆನಾಲ್ಟಿ ಆಗ್ತದೆ. ಈಗ ಹೊಸ ಮಾಡೋಕೆ ಏನೈತಿ, ನಾವು ಇಮಿಡಿಯೇಟ್ ಒಂದು ಇಂಜಿನಿಯರ್ಸ್ ಮೀಟಿಂಗ್ ಕರ್ಸ್ಕೊಂಡ್ಬಂದಿದ್ದೀವಿ. ಅವರು ಕೂಡ ಏನು ಮಾಡ್ಬೋದು ಬರ್ತಾರ. ಪಟ್ಟಣದ ಚಿತ್ತರಗಿ ವಿಜಯಮಹಾಂತೇಶ್ವರ ಶಾಖಾ ಮಠದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜಿಲ್ಲೆಯ 13 ಜನ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
ಕಂಪಿಲವಾಣಿ ಪತ್ರಿಕೆಯ ಸಂಪಾದಕ ಭೀಮರಾಯ ಹದ್ದಿನಾಳ್ಗೆ ದಿವಂಗತ ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಜೀವಮಾನ ಸಾಧನೆಯ ವಿಶೇಷ ಪ್ರಶಸ್ತಿಯನ್ನ ಹಾಗೂ ದಿವಂಗತ ಶಿವಶಂಕರಗೌಡ ಯದ್ದಲದಿನ್ನಿ ಸ್ಮರಣಾರ್ಥ ವಿಶೇಷ ಪ್ರಶಸ್ತಿಯನ್ನ ಲಿಂಗಸೂಗೂರು ವಿಜಯವಾಣಿ ತಾಲೂಕು ವರದಿಗಾರ ಎನ್ ಬಸವರಾಜ್ಗೆ ನೀಡಲಾಯಿತು. ಪತ್ರಕರ್ತರಾದ ವಿಶ್ವನಾಥ್ ಹೂಗಾರ್, ನೀಲಕಂಠಸ್ವಾಮಿ, ಎಚ್ ವೀರನಗೌಡ, ಅಮರೇಶ್ ಚಿಲ್ಕರಾಗಿ, ನವೀನ್ ಕುಮಾರ್, ಅಮರೇಶ್ ಸಾಲಿಮಠ್, ಸುನೀಲ್ ಕುಮಾರ್, ರಾಘವೇಂದ್ರ, ಬಿ ಮಲ್ಲಪ್ಪ, ಶಶಿಧರ್ ಕಂಚಿನಮಠ್ ಹಾಗೂ ಪತ್ರಿಕಾ ವಿತರಕ ವೀರೇಶ್ ಎಂ ಕರಡಿಗೆ ವಾರ್ಷಿಕ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಚಿತ್ತರಗಿ ವಿಜಯ ಮಹಾಂತೇಶ್ವರ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿದ್ದರು. ಕರುನಾಡು ಎಡೆಯೂರ ದೇವಾದಿ ದೇವ ಕರುನಾಡು ದೇವರನು ದೇವಾದಿ ದೇವ ಭಾವದಲ್ಲಿ ಬಂದು ನಿದು ಬಂದೆ ಗತಿಯೇನು ಮುಂದೆ ತವಸೆನು ಶಿವ ಮಂತ್ರ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಣ್ಯ ಬಸವೇಶ್ವರ ಮಾಧ್ವರದಿ ಬಲಕುಮಿ ಪತಿ ಜನ್ನ ಕುಮಾರದಾಸರ ಮಂಗಳ ಧಾಮ ಹರಿಸರ ನಾಡಿನ ನಾಡಿ ರಂಗಣ ಜಗಳರ ನೆಚ್ಚಿನ ಬೀರೆ. ದೀಪ ಬೆಳಗಿನ ನಂತರ ಉದಯವಾಣಿ ಪತ್ರಿಕೆಯ ರಾಯಚೂರು ಜಿಲ್ಲಾ ವರದಿಗಾರರಾಗಿ 2016ರಲ್ಲಿ ಸುದ್ದಿ ಟಿವಿಯ ಜಿಲ್ಲಾ ವರದಿಗಾರರಾಗಿಯೂ ಸೇವೆ ಸಲ್ಲಿಸಿದರು. 2017ರಿಂದ 19ರವರೆಗೆ ಶಾಲಾ 13 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಈ ಸಾಲಿನ ದಿವಂಗತ ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ಜೀವಮಾನ ಸಾಧನೆ ಪ್ರಶಸ್ತಿ ಅವರು ಲಿಂಗಸೂರು ತಾಲೂಕಿನ ವಿಜಯವಾಣಿ ವರದಿಗಾರರಾಗಿ ಕಾರ್ಯನಿರ್ವಹಿಸಿದರು. ರಾಯಚೂರಿನಲ್ಲಿ ಇವರು ವ್ಯಾಸಂಗ ಮುಗಿಸಿದ ಇವರು ಶಿಕ್ಷಕರ ತರಬೇತಿ ಗುಡಿ ಕೈಗಾರಿಕೆ ಆರಂಭಿಸಿದರು. ಆದರೆ ಅದರ ಏರಿಳಿತದಿಂದ ಅವರು ವ್ಯಾಪಾರ ಕೈಬಿಟ್ಟರು. 88ರಲ್ಲಿ ಇವರು ಮಾಧ್ಯಮ ಕ್ಷೇತ್ರ ಸುವರ್ಣ ನ್ಯೂಸ್ ಚಾನೆಲ್ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ನ್ಯೂಸ್ 18 ಸಲ್ಲಿಸಿದರು. DDMA ಸಮಾಜಶಾಸ್ತ್ರ ವ್ಯಾಸಂಗ ಮಾಡಿರುವ ಇವರು 2012ರಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ರಾಯಚೂರು ಜಿಲ್ಲಾ 2014ರ ಜುಲೈನಿಂದ ವಿಜಯವಾಣಿಯ ಗಂಗಾವತಿ ಆವೃತ್ತಿಯ ಉಪಸಂಪಾದಕರಾಗಿ ಹಿರಿಯ ಉಪಸಂಪಾದಕರಾಗಿ 2019ರವರೆಗೆ ಜೂನ್ನಿಂದ ವಿಜಯವಾಣಿ ಪತ್ರಿಕೆಯಲ್ಲಿ ದೇವದುರ್ಗ ತಾಲೂಕು ವರದಿಗಾರರಾಗಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು ಇವರ ಸೇವೆಯನ್ನು ಗುರುತಿಸಿ ಈ ಸಾಲಿನ ದಿವಂಗತ ಪ್ರಾರಂಭಿಸಿದ ಇವರು ಸಿಂಧನೂರಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ BSc ವ್ಯಾಸಂಗ ಮಾಡಿದ್ದಾರೆ. 2000 ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರ ಸೇವೆಯನ್ನು ಪರಿಗಣಿಸಿ ಈ ಸಾಲಿನ ದಿವಂಗತ ಈಶ್ವರಮ್ಮನ ಇನ್ನು ವೇದಿಕೆಯ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು, ಶಾಸಕರಾದ ಮಾನಪ್ಪ ವಜ್ಜಲ್, ಬಸನಗೌಡ ದದ್ದಲ್, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್, ವಿಧಾನ
ವಿಧಾನ ಪರಿಷತ್ ಸದಸ್ಯರಾದ ಶರಣೇಗೌಡ ಬಯ್ಯಾಪುರ್, ಎ ವಸಂತ್ ಕುಮಾರ್, ತ್ರಿವರ್ಣ ನ್ಯೂಸ್ ಸಂಪಾದಕ ಬಿಎಂ ಅನೀಫ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಖಾಂದು, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ, ಲಿಂಗಸೂಗೂರು ಅಧ್ಯಕ್ಷ ಗುರುರಾಜ್ ಗೌಡೂರ್, ಪ್ರಧಾನ ಕಾರ್ಯದರ್ಶಿ ಅಮರಯ್ಯ ಗಂಟಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ವಿವಿಧ ಪತ್ರಿಕೆಗಳ ಸಂಪಾದಕರು, ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಪತ್ರಕರ್ತರು, ಅವರ ಕುಟುಂಬದವರು ಉಪಸ್ಥಿತರಿದ್ದರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ತಪ್ಪುಗಳನ್ನ ತಿದ್ದುವ ಸ್ವಾತಂತ್ರ್ಯ ಪತ್ರಕರ್ತರಿಗಿದೆ. ನಮ್ಮ ಸರ್ಕಾರ ಸ್ವಾತಂತ್ರ್ಯ ಪತ್ರಿಕೋದ್ಯಮದ ಪರವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಲಿಂಗಸೂಗೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ಪತ್ರಿಕೋದ್ಯಮಕ್ಕೆ ಬದ್ಧತೆ, ಸಾಮಾಜಿಕ ಕಳಕಳಿ ಇತ್ತು. ಪತ್ರಿಕೋದ್ಯಮ ಸ್ವತಂತ್ರವಾಗಿತ್ತು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಮಾರಕ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮ ಇದೆ. ದೊಡ್ಡ ದೊಡ್ಡ ಕಾರ್ಪೊರೇಟರ್ಗಳು ಖರೀದಿ ಮಾಡಿದ್ದು, ಇದರಿಂದ ಪತ್ರಿಕೋದ್ಯಮ ಸ್ವತಂತ್ರವನ್ನ ಕಳೆದುಕೊಂಡಿದೆ. ಇದು ಪ್ರಜಾಪ್ರಭುತ್ವದ ಆರೋಗ್ಯಕರ ಬೆಳವಣಿಗೆ ಅಲ್ಲ ಎಂದರು. ಪತ್ರಕರ್ತರ ಜೀವನಕ್ಕೆ ಭದ್ರತೆ ಇಲ್ಲ, ನಿರ್ದಿಷ್ಟ ಸಂಬಳ ಇಲ್ಲ, ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪತ್ರಕರ್ತರ ವೃತ್ತಿಯಲ್ಲಿ ಭದ್ರತಾ ಜೀವನವೇ ಇಲ್ಲ. ಪತ್ರಕರ್ತರ ಜೀವನ ಶೈಲಿ ಬದಲಾವಣೆ ಮಾಡುವ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಹೇಳಿದರು. ಡಿಜಿಟಲ್ ಮೀಡಿಯಾದಿಂದ ಪತ್ರಿಕೆ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಕ್ಷಣದಲ್ಲಿ ಸುದ್ದಿ ಸಂಗ್ರಹ ಮಾಡುವ ಜವಾಬ್ದಾರಿ ಪ್ರಿಂಟ್ ಮೀಡಿಯಾದ ಮೇಲಿದೆ. ಸೋಷಿಯಲ್ ಮೀಡಿಯಾ ಹಾವಳಿ ಹೆಚ್ಚಾಗಿದೆ. ಮಕ್ಕಳು, ಯುವಕರು ಮತ್ತು ವೃದ್ಧರು 90% ಮೊಬೈಲ್ ಬಳಕೆ ಮಾಡುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ಎಂದರು. ಕೂಡ ಅದಕ್ಕೊಂದು ಹೆಸರಿಡ್ತಾರೆ ಆ ರೀತಿ. ಹಾಗಾಗಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಭಾಳ ದೃಢ ನಿಶ್ಚಯ ಆಗಿರಬೇಕು ಅಂತಕ್ಕಂಥದ್ದು ನಮ್ಮ ಶಿವಶರಣರು, ವಿಶೇಷವಾಗಿ ಚನ್ನಬಸವಣ್ಣನವರು ಅದಕ್ಕೆ ನಮಗೆ ಏನು ಹೇಳಿದ್ದಾರೆ ಅಂದರೆ, ಲೋಕದಿಚ್ಛೆ ನಡೆಯೋಕ್ಕೆ ಶಿವಶರಣರು ಹೋಗಲಿಲ್ಲ, ತನ್ನ ಮನದಿಚ್ಛೆ ನಾನು ನಡಿಬೇಕು ಅಂತಕ್ಕಂಥದ್ದನ್ನು ಅವರ ಬೋಧನೆ ಇದೆ. ಹಾಗಾಗಿ ಈ ಪತ್ರಿಕಾ ದಿನಾಚರಣೆ ಭಾಳ ಮಹತ್ವ ಯಾಕಿದೆ ಅಂತಂದರೆ, ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದೆ. ಈ ಪ್ರಜಾಪ್ರಭುತ್ವ ಅಷ್ಟು ಸುಲಭವಾಗಿ ಸಿಕ್ಕಿರ್ತಕ್ಕಂಥದ್ದಲ್ಲ. ನಾವು ಏನು ಎಲ್ಲರೂ ತಿಳ್ಕೊಳ್ಬೇಕಾಗಿದೆ ಅಂತಂದರೆ, ಇದು ಪ್ರಜಾಪ್ರಭುತ್ವ ಇಂದಿನ ಹೊಸ ಪೀಳಿಗೆಗೇನು ಇದು ಸಹಜವಾಗಿಯೇ ಬಂದಿದೆ ಅಂತಕ್ಕಂಥದ್ದು ಅವರ ಒಂದು ಭಾವನೆ ಇದೆ. ಏನಂದರೆ ಇದು ಡೆಮೋಕ್ರಸಿ ಇದೆ, ನಮಗೆಲ್ಲ ಇದು ರೈಟ್ಸ್ ಇದೆ ಅಂತಕ್ಕಂಥದ್ದು ಅವರು ಸಹಜವಾಗಿಯೇ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ. ಆದರೂ ಅದು ಹಾಗಲ್ಲ. ಇಡೀ ವಿಶ್ವದ ಇತಿಹಾಸವನ್ನು ನೋಡಿದರೆ ಕೂಡ ಅನೇಕ ದೇಶಗಳಲ್ಲಿ ರಕ್ತಕ್ರಾಂತಿಯಿಂದ ಬಂದಿದೆ ಪ್ರಜಾಪ್ರಭುತ್ವ. ಆದರೆ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸತ್ಯ ಮತ್ತು ಅಹಿಂಸದ ಮಾರ್ಗದ ಮೇಲೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿ ನಮ್ಮಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಪ್ರಜಾಪ್ರಭುತ್ವದ ಮಹತ್ವ ಬಹಳ ಮುಖ್ಯ ಯಾಕಿದೆ ಅಂತಂದರೆ, ಇಲ್ಲಿ ಪ್ರತಿಯೊಬ್ಬರು ಸಮಾನರು. ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗೌರವದ ಬದುಕು ಸಿಗಬೇಕು ಅಂತಕ್ಕಂಥದ್ದು, ಇದು ಕಾನೂನುಬದ್ಧವಾಗಿರಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಸಂವಿಧಾನದ ಮೂಲಕ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅವನ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನದ ಮೂಲಕ ನಾವೇನು ಸಂಸದೀಯ ಪ್ರಜಾಪ್ರಭುತ್ವ ಅಂತೀವಲ್ಲ, ಇದು ಬಹಳ ಮುಖ್ಯ. ಇದನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮತ್ತು ಅಸಂಖ್ಯಾತ ಸ್ವಾತಂತ್ರ್ಯ ಸೇನಾನಿಗಳು ಯಾರು ತಮ್ಮ ಜೀವ ಸರ್ವಸ್ವವನ್ನೇ ಅರ್ಪಿಸಿ ತ್ಯಾಗ ಮಾಡಿ ನಮಗೆ ನಿಸ್ವಾರ್ಥ ಭಾವದಿಂದ ಈ ದೇಶದ ಪ್ರತಿಯೊಬ್ಬ ಮನುಷ್ಯನ ಗೌರವವನ್ನು, ಅವನ ಸ್ವಾಭಿಮಾನವನ್ನು, ಅವನ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯಾಸ ಮಾಡಿರೋದ್ರಿಂದ ಇವತ್ತು ನಮಗೆ ಇಲ್ಲಿ ಪ್ರಜಾಪ್ರಭುತ್ವ ಸಿಕ್ಕಿದೆ. ಪಾರ್ಲಿಮೆಂಟರಿ ಡೆಮೋಕ್ರಸಿ ಅನ್ನು ಅಡಾಪ್ಟನ್ನು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ದೇಶದ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಕಾಲ ಇಲ್ಲಿ ರಾಜರ ಆಳ್ವಿಕೆ. ರಾಜರು ಒಳ್ಳೆಯವರು ಇದ್ದರೆ ಒಳ್ಳೆ ಆಡಳಿತ ಕೊಟ್ಟಿರ್ಬೋದು, ಆದರೆ ಇಲ್ಲ ಅಂತಂದರೆ ಯಾರಿಗೂ ಕೂಡ ಹಕ್ಕುಗಳಿರಲಿಲ್ಲ. ಆದರೆ ಇದು ಶಾಶ್ವತವಾಗಿ, ಯಾಕಂದರೆ ಅವರ ಇದು ಸಂವಿಧಾನದ ಮೂಲಕ ಇದು ಶಾಶ್ವತವಾಗಿ ನಮಗೆ ಇದು ಸಿಕ್ಕಿದೆ. ಅದಕ್ಕೆ ಇದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ
ಮೂರು ಅಂಗ ಬಹಳ ಪ್ರಮುಖವಾಗಿ, ಅದು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. ಈ ಮೂರು ಏನು ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಿದ್ವಿ. ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಇಸ್ ಏನು ಹನಿಫೋರ್ ಹೇಳಿದ್ರು, ಇಟ್ ಇಸ್ ಅ ಪತ್ರಿಕೋದ್ಯಮ. ಪತ್ರಿಕೋದ್ಯಮದ ಪಾತ್ರ ಮಹತ್ವದಾಗಿದೆ ಅಂತ ಮಹಾತ್ಮ ಗಾಂಧಿ ಅವರು ಹೇಳ್ತಕ್ಕಂಥದ್ದಕ್ಕೂ ಒಂದು ರೀಸನ್ ಇದೆ, ಒಂದು ಕಾರಣ ಇದೆ. ಯಾಕೆ ಅಂದರೆ ಯಾವುದೇ ಒಂದು ಪ್ರಜಾಪ್ರಭುತ್ವ ಒಂದು ಆರೋಗ್ಯವಂತವಾಗಿ ಇಲ್ಲಿ ನಡೀಲಿಕ್ಕೆ ಅದು ಸಾಧ್ಯವಾಗಬೇಕು ಅಂತಂದರೆ ಜನರಲ್ಲಿ ಜಾಗೃತಿ ಇರಬೇಕು. ಜನರಲ್ಲಿ ಜಾಗೃತಿ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಸುರಳಿತವಾಗಿ ನಡೀಲಿಕ್ಕೆ ಸಾಧ್ಯ ಇದೆ. ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥವ್ರು ಯಾರು, ಯಾರಿಂದ ಸಾಧ್ಯ ಇದೆ ಅಂದರೆ ಅದು ಪತ್ರಿಕೋದ್ಯಮದಿಂದ ಮಾತ್ರ ಸಾಧ್ಯ ಇದೆ. ದೇ ಆರ್ ವಾಚ್ ಡಾಗ್ಸ್ ಆಫ್ ಡೆಮೋಕ್ರಸಿ. ಈ ಪ್ರಜಾಪ್ರಭುತ್ವದ ಆರೋಗ್ಯವನ್ನು ಕಾಪಾಡ್ತಕ್ಕಂಥವ್ರು ಯಾರು ಅಂದರೆ ಅದು ಪತ್ರಕರ್ತ ಮಿತ್ರರು. ಅದು ಬಹಳ ಮುಖ್ಯ. ಸರ್ಕಾರ ಚೆನ್ನಾಗಿ ನಡೀತಾ ಇದೆಯೋ ಇಲ್ಲೋ, ಇಲ್ಲಿರ್ತಕ್ಕಂಥ ಏನು ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾಗಿದೆಯೋ ಇಲ್ಲೋ, ಇಲ್ಲಿ ನಮ್ಮ ಶಾಸಕಾಂಗದಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೋ, ಅಥವಾ ನಮ್ಮ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲೋ, ಅಥವಾ ನಮ್ಮ ನ್ಯಾಯಾಂಗಗಳಲ್ಲಿ ಸರಿಯಾಗಿರ್ತಕ್ಕಂಥ ನ್ಯಾಯ ನಮಗೆ ಜನರಿಗೆ ಸಿಗ್ತಾ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಮೌಲ್ಯಮಾಪನ ಆಗ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದ ಪತ್ರಿಕೋದ್ಯಮಕ್ಕೆ ಬಹಳ ದೊಡ್ಡ ಒಂದು ಜವಾಬ್ದಾರಿ ಇದೆ. ಈ ರೀತಿ ಆಗಿರೋದ್ರಿಂದ ಏನಾಗ್ಬಿಟ್ಟಿದೆ, ಇಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ದ ಮೀಡಿಯಾ ಹೌಸಸ್ ಆಸ್ ವೆಲ್. ಹಾಗಾಗಿ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಆರೋಗ್ಯವಂತವಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಇದಕ್ಕೆ ಏನು ಅವಶ್ಯಕತೆ ಇದೆ ಅಂದರೆ, ಒಂದು ನಾವು ಕಾನೂನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಈ ದೇಶದಲ್ಲಿ ಪಾರ್ಲಿಮೆಂಟಿನಲ್ಲಿ ಒಂದು ಕಾನೂನು ಮಾಡಬೇಕೇನಂದ್ರೆ, ನೋ ಮೀಡಿಯಾ ಹೌಸಸ್ ಶುಡ್ ಬಿ ರನ್ ಬೈ ಎನಿ ಆಫ್ ದ ಇಂಡಸ್ಟ್ರಿಯಲಿಸ್ಟ್ ಫಾರ್ ಪ್ರಾಫಿಟ್. ಯಾಕಂದ್ರೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಹನಿಫೋರ್ ಹೇಳಿದ್ರು ಕೆಲವೊಂದು ವಿಷಯಗಳನ್ನು. ನಾನು ಅವರಿಗೆ ಗಮನಕ್ಕೆ, ನಾನು ಉನ್ನತ ಶಿಕ್ಷಣ ಸಚಿವನಲ್ಲ, ನಮ್ಮ ಫ್ರೆಂಡ್ ಇದ್ದಾರೆ ಸುಧಾಕರ್, ಅವರಿಗೆ ನೀವು ಹೇಳಿರ್ತಕ್ಕಂಥದ್ದನ್ನು ನಾನು ತಿಳಿಸ್ತೀನಿ. ಮೆಡಿಕಲ್ ಎಜುಕೇಶನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್. ಆದರೆ ಅವ್ರು ಹೇಳಿರ್ತಕ್ಕಂಥದ್ದು ಕೆಲವು ನಿಜವಾಗಿ ಏನಿಲ್ಲ ಅಂತಂದ್ರೆ, ಯಾಕೆ ಈಗ ಪತ್ರಿಕೋದ್ಯಮದ ಇದು ವಿಭಾಗ, ಪತ್ರಿಕಾ ವಿಭಾಗವನ್ನು ಮುಚ್ಚಿ ಹೋಗ್ತಾ ಇವೆ? ಇಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮನಿ. ವೈ ಇಟ್ ಈಸ್ ಹ್ಯಾಪ್ನಿಂಗ್ ಅಂದರೆ, ನಮ್ಮ ಜನರಲ್ಲಿ ಪತ್ರಿಕೋದ್ಯಮಕ್ಕೆ ನಾವು ಹೋಗಬೇಕು ಅಂತಕ್ಕಂಥದ್ದು ಅಟ್ರಾಕ್ಷನ್ ಇಲ್ಲ. ಯಾಕೆ ಅಟ್ರಾಕ್ಷನ್ ಇಲ್ಲ ಅಂತಂದ್ರೆ, ಅವರಿಗೆ ಇಟ್ ಈಸ್ ನಾಟ್ ರಿನ್ಯೂಮರೇಟಿವ್. ಇವತ್ತು ಬಹಳ ಒಂದು ಇದರಿಂದ ನಾವು ಹೇಳಬೇಕಾಗ್ತದೆ ಏನಂತಂದ್ರೆ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆ ಅವರ ಜೀವನಕ್ಕೆ ಯಾವುದೇ ಭದ್ರತೆ ಇಲ್ಲ. ನಾನೊಬ್ಬ ಮಂತ್ರಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಅವರಿಗೆ ನಾವು ಸರ್ಕಾರದಲ್ಲಿ ಒಬ್ಬ ಗ್ರೂಪ್ ಡಿ ನೌಕರಿಗೆ ನೇಮಕ ಮಾಡಿದ್ರು ಕೂಡ ವಿ ಗಿವ್ ಹಿಮ್ ಸೆಕ್ಯೂರಿಟಿ. ಅವ್ರಿಗಿರ್ತಕ್ಕಂಥ ಸಂಬಳ ಇವತ್ತು ನಮ್ಮ ಪತ್ರಿಕೋದ್ಯಮದಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರಿಗೆ ಅವರ ಅಷ್ಟು ಸ್ಯಾಲ್ರಿ ಇಲ್ಲ, ಅವರಿಗೆ ಫಿಕ್ಸ್ಡ್ ಸ್ಯಾಲ್ರಿ ಇಲ್ಲ, ಅವರಿಗೆ ಪ್ರೊಟೆಕ್ಷನ್ ಇಲ್ಲ. ಆ್ಯಂಡ್ ಇವತ್ತು ಎಷ್ಟು ಜನ ಪತ್ರಕರ್ತರು ಈ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಬಹಳ ಕಮ್ಮಿ ಸ್ಯಾಲ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Welcome, Chennai Shopping Mall ge. Welcome, Ashada Sale ge. Welcome, come, Chennai Shopping Mall ge. Welcome, Ashada Sale ge. Come, KG Sale bag ge. Chennai Shopping Mall. Come, super prices, KG sarees, ನಮ್ಮ KG Sale, ನಮ್ಮ target, ಇದು trending, saree sale, ನಮ್ಮ fashion,
ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ದೇಶದ ಇತಿಹಾಸದಲ್ಲಿ ಪತ್ರಕರ್ತರು ಅಮೂಲ್ಯ ಕೊಡುಗೆಯನ್ನ ನೀಡಿದ್ದಾರೆ. ಈ ದಿನದ ಬಳಗದಲ್ಲೂ ಕೆಲವು ಪತ್ರಕರ್ತರು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬಸವರಾಜು ಹೇಳಿದರು. ಅವರ ಲಿಂಗಸೂರಿನ ವಿಜಯ ಮಾಂತೇಶ್ವರ ಶಾಖಾ ಮಠದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಅನೇಕ ಪತ್ರಿಕೆಗಳು ಕಾರ್ಪೊರೇಟ್ ಉದ್ಯಮಿಗಳ ಹಿಡಿತದಲ್ಲಿದ್ದು ಪತ್ರಿಕೋದ್ಯಮದ ಮೂಲ ಉದ್ದೇಶಗಳು ಸಡಿಲವಾಗುತ್ತಿವೆ. ಆದರೆ ಜಿಲ್ಲೆಯ ಪತ್ರಿಕೆಗಳು ಇನ್ನೂ ಸತ್ಯವನ್ನ ಹಿಡಿದುಕೊಂಡು ಪ್ರಾಮಾಣಿಕ ವರದಿ ಕಾರ್ಯನಿರ್ವಹಿಸುತ್ತಿವೆ. ಇಂತಹ ಸ್ಥಳೀಯ ಮಾಧ್ಯಮಗಳಿಗೆ ಪ್ರೋತ್ಸಾಹದ ಅಗತ್ಯವಿದೆ. ಪತ್ರಕರ್ತರು ಜನರ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಬೇಕು, ಪ್ರಾಮಾಣಿಕ ಹಾಗೂ ಬದ್ಧತೆಯೊಂದಿಗೆ ವರದಿಗಳನ್ನ ನೀಡಬೇಕು ಎಂದರು. ಪತ್ರಿಕೆಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ಇವುಗಳ ಜವಾಬ್ದಾರಿಯುತ ವರದಿಗಳು ಸಮಾಜದ ಬದಲಾವಣೆಗೆ ದಾರಿಯಾಗಿವೆ ಎಂದರು. ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ನಂತರ ಪತ್ರಿಕೋದ್ಯಮಕ್ಕೆ ಹೊಸ ಚೈತನ್ಯ ಸಿಕ್ಕಿದ್ದು, ಪತ್ರಕರ್ತರ ಆರೋಗ್ಯ ಸುರಕ್ಷತೆ ಕುರಿತು ಸರ್ಕಾರ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದೆ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಸೌಲಭ್ಯ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಎದುರಿಸುತ್ತಿರುವ ಕುಂದುಕೊರತೆಗಳಿಗೆ ತುರ್ತು ಪರಿಹಾರ ಕೊಡಲು ಸರ್ಕಾರ ಬದ್ಧವಾಗಿದೆ. ಸ್ಥಳೀಯ ಪತ್ರಕರ್ತರಿಗೆ ಶಾಸಕರು, ಸಚಿವರು ಅಗತ್ಯವಾದ ಸಹಕಾರ ಒದಗಿಸುತ್ತಾರೆ ಎಂದು ಭರವಸೆ ನೀಡಿದರು. ನಮ್ಮ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ಬಂದ ನಂತರ ಪತ್ರಿಕೋದ್ಯಮದ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಿಂದಿನ ಕಾಲದಲ್ಲಿರ್ತಕ್ಕಂಥ ಕೆಲವೇ ಪತ್ರಿಕೆಗಳು ಬಹಳ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ದೇಶದ ಪರಿಸ್ಥಿತಿ ಸರಿದೂಗಿಸ್ತಕ್ಕಂಥ ಪ್ರಯತ್ನದಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ವಿ. ಬರ್ತಾ ಬರ್ತಾ ಪತ್ರಿಕೆಗಳು ಅತಿ ಹೆಚ್ಚು ಜನಸಂಖ್ಯೆ ಯಾವ ರೀತಿಯಾಗಿ ಹೆಚ್ಚಾಗ್ತದೆ ಅದೇ ರೀತಿಯಾಗಿ ಪತ್ರಿಕೆಗಳು ಸಹಿತ ರಾಷ್ಟ್ರ, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕೆಗಳು ಹೆಚ್ಚಾಗ್ತಾ ಬಂದಿವೆ. ಬಂದ ನಂತರ ಪರಿಸ್ಥಿತಿಗಳು ಸಹಿತ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲಿವರೆಗೂ ಬಂದು ನಿಂತಿದೆ ಅಂತಂದರೆ, ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂತೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಅನೇಕ ಪತ್ರಿಕೆಗಳು ಇವತ್ತು ಕಾರ್ಪೊರೇಟ್ ಉದ್ಯಮಗಳ ಕೈಯಲ್ಲಿದೆ. ನೀವು ವಿವರ ನೋಡಿದ್ರೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ, ಕೇವಲ ಅಂಬಾನಿಯವರ ಕೈಯಲ್ಲೇ ಅನೇಕ TV ಚಾನಲ್ಸು ಮತ್ತು ಪತ್ರಿಕೆಗಳು ಸಹಿತ ಅವರು ಕೈಗೊಂಬೆ ಆಗಿದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಪತ್ರಿಕೋದ್ಯಮ ಯಾವ ಉದ್ದೇಶದಿಂದ ದೇಶದಲ್ಲಿ ಗೌರವದ ಸ್ಥಾನ ಸಿಕ್ಕಿದೆ, ಆ ಸ್ಥಾನ ಉಳಿಸ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಸಾಕಷ್ಟು ಬದಲಾವಣೆಗಳು ನಾವು ನೋಡ್ತಾ ಇದ್ದೇವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅನೇಕ ಪತ್ರಿಕೆಗಳು ತಮ್ಮದೇ ಆದಂಥ ಪ್ರಾಮಾಣಿಕ ಪ್ರಯತ್ನದ ಮುಖಾಂತರ ಅನೇಕ ಕಷ್ಟ ನಷ್ಟಗಳಲ್ಲಿ ಸಹಿತ ಇದ್ದು ಅವ್ರ ಪತ್ರಿಕೆಗಳು ನಡೆಸ್ತಕ್ಕಂಥದ್ದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ವಿ. ಹಾಗಾಗಿ ಜನರು ಸಹಿತ ಇವತ್ತು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಪತ್ರಿಕೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈಗಾಗಲೇ ಮಾತನಾಡಿದವರು ಹೇಳಿದಂತೆ ನಾವು ಮಾಡುವಂಥ ಸರ್ಕಾರಗಳು ಮಾಡುವಂಥ ಏನಾದರೂ ತಪ್ಪುಗಳು ಹೇಳಿದರೆ ಆ ತಪ್ಪುಗಳು ಸರಿದೂಗಿಸ್ತಕ್ಕಂಥ ಪ್ರಯತ್ನ ಮತ್ತು ಜನರ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಪ್ರತಿಬಿಂಬಿಸಬೇಕೆಂಬ ಪ್ರಯತ್ನಕ್ಕೆ ಇವತ್ತು ಪತ್ರಿಕೆಗಳು ಮಾಡುವಂಥ ಒಂದು ಪ್ರಯತ್ನ ಸಾಕಷ್ಟು ಅವಶ್ಯ ಇದೆ. ಆ ದಿಶೆಯಲ್ಲಿ ವರದಿಗಾರರು ತಮ್ಮದೇ ಆದಂಥ ಒಂದು ಪರಿಸ್ಥಿತಿ ನಿಭಾಯಿಸುವಲ್ಲಿ ತಮ್ಮ ಪ್ರಯತ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಬೇಕಾಗಿದೆ. ಸೊ ಇವತ್ತು ಅನೇಕ ಪತ್ರಿಕೆಗಳ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಹಿತ 2 ಪತ್ರಿಕೆಗಳು ಕಳೆದ 40 ವರ್ಷ 50 ವರ್ಷ ಹಿಂದಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಪತ್ರಿಕೆಗಳಿದ್ದು. ಶ್ರೀಮಾನ್ ಕುಲಕರ್ಣಿ ಅವರು ಇವತ್ತು ಅವರು ಸಹಿತ ಅವರದೇ ಹೆಸರ ಮೇಲೆ ಕುಲಕರ್ಣಿ ಸ್ಮರಣಾರ್ಥವಾಗಿ ರಾಜ್ಯ ಪತ್ರಕರ್ತರು, ಶಿಕ್ಷಕರು ದಾರಿ ತಪ್ಪಿದರೆ ಇಡೀ ಸಮಾಜ ದಾರಿ ತಪ್ಪುತ್ತದೆ. ಆದ್ದರಿಂದ ಈ 2 ವೃತ್ತಿಗಳ ಪಾವಿತ್ರ್ಯತೆಯನ್ನ ಕಾಪಾಡುವುದು ಬಹಳ ಮುಖ್ಯವಾಗಿದೆ ಎಂದು ತ್ರಿವರ್ಣ ನ್ಯೂಸ್ ಸಂಪಾದಕ BM ಅನೀಫ್ ಹೇಳಿದರು.
ಅವರಿಂದು ಜಿಲ್ಲೆಯ ಲಿಂಗಸೂಗೂರು ಪಟ್ಟಣದ ವಿಜಯ ಮಾಂತೇಶ್ವರ ಶಾಖಾ ಮಠದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. ಪತ್ರಿಕೋದ್ಯಮ ವಿಭಾಗವನ್ನ ವಿಶ್ವವಿದ್ಯಾಲಯಗಳಲ್ಲಿ ಬಂದ್ ಮಾಡಲಾಗುತ್ತಿದೆ. ಪತ್ರಿಕೋದ್ಯಮ ಅಧಿಕಾರಿಗಳು ಮತ್ತು ಜನರ ಮಧ್ಯೆ ಇರುವ ಸೇತುವೆಯಾಗಿದ್ದು, ಈ ವಿಭಾಗಗಳು ಮುಚ್ಚಿದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದರು. ಅನುದಾನ ಕೊರತೆಯಿಂದ ಪತ್ರಿಕೋದ್ಯಮ ವಿಭಾಗಗಳು ಮುಚ್ಚುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ತಂತ್ರಜ್ಞಾನದ ವೇಗದಿಂದ ಪ್ರಸ್ತುತ ದಿನಮಾನಗಳಲ್ಲಿ ಎಲ್ಲಾ ಸುದ್ದಿಗಳು ಬೆರಳ ತುದಿಯಲ್ಲಿ ಅತ್ಯಂತ ವೇಗವಾಗಿ ಸಿಗುತ್ತಿದ್ದು, ಇಂತಹ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಪತ್ರಿಕೋದ್ಯಮ ಮುಚ್ಚುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನರಿಗೆ ಅನುಕೂಲಕರ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಆದರೆ ಅದೇ ರೀತಿಯಲ್ಲಿ ಶಿಕ್ಷಣಕ್ಕೂ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿ ಹಿಂದುಳಿದ, ಪರಿಶಿಷ್ಟ, ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಪತ್ರಿಕೋದ್ಯಮ ಶಿಕ್ಷಣವನ್ನ ಕಲಿಸುವ ವ್ಯವಸ್ಥೆಯನ್ನ ಮಾಡಬೇಕಿದೆ ಎಂದು ಮನವಿ ಮಾಡಿದರು. ಪತ್ರಕರ್ತರ ದೈಹಿಕ ಆರೋಗ್ಯ ಹದಗೆಡುತ್ತಿದೆ. ಸರ್ಕಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಒತ್ತು ನೀಡಬೇಕು. ನಿಜವಾದ ಜನರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಗ್ರಾಮೀಣ ಅಸಂಘಟಿತ ಪತ್ರಕರ್ತರಿಗೆ ಆರೋಗ್ಯ ಸೇವೆಯನ್ನ ಸರ್ಕಾರ ಒದಗಿಸಬೇಕು. ಪತ್ರಕರ್ತರಾದವರು ಮೌಲ್ಯಗಳನ್ನ ಕಳೆದುಕೊಳ್ಳಬಾರದು ಎಂದು ಸಲಹೆ ನೀಡಿದರು. ಒಂದು ಮಂಕುತಿಮ್ಮನ ಕಥೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಯಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗೆ ಅಕ್ಷರವನ್ನು ಮೊದಲು ಬರುವುದು ಯಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅನ್ನೋ ಒಂದು ಮಾತನ್ನು ಹೇಳುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಫಸ್ಟಿಗೆ ಅಕ್ಷರವನ್ನು ಬರೆದವನು ಯಾರು, ಮೊದಲು ಅಕ್ಕಿಯನ್ನ ಬೇಯಿಸಿದರೆ ಅನ್ನ ಆಗುತ್ತೆ ಅಂತ ಹೇಳಿಕೊಟ್ಟವನು ಯಾರು. ಜಗತ್ತು ಈ ಆದಿ ಬಂಧುಗಳನ್ನ ಲೆಕ್ಕವಿಟ್ಟಿಲ್ಲ, ನೆನಪಿಲ್ಲ, ಬಹಳ ಕಡಿಮೆ ನಮಗೆ. ಆದರೆ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ನನ್ನ ಪ್ರಕಾರ ಎರಡು ವೃತ್ತಿಗಳು ಅತ್ಯಂತ ಪವಿತ್ರವಾದವು. ಬೇರೆಲ್ಲ ವೃತ್ತಿಗಳು ಬಹಳ ದೊಡ್ಡ ದೊಡ್ಡ ವೃತ್ತಿಗಳಿವೆ. IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ, ವೈದ್ಯರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬೇರೆ ಬೇರೆ ವೃತ್ತಿಗಳಿದೆ. ಬಹಳ ಸ್ಥಾನಮಾನ ಜಾಸ್ತಿ ಸಿಗುವಂತಹದ್ದು ನಮ್ಮ ಸಮಾಜದಲ್ಲಿ, ಹಣಕಾಸು ಜಾಸ್ತಿ ಸಿಗುವಂತಹದ್ದೆಲ್ಲ ಇದೆ. ಆದರೆ ಎರಡು ವೃತ್ತಿಗಳು, ಒಂದು ಪತ್ರಕರ್ತನ ವೃತ್ತಿ, ಇನ್ನೊಂದು ಶಿಕ್ಷಕನ ವೃತ್ತಿ. ಯಾವ ಶತಮಾನವನ್ನೇ ನೀವು ತೆಗೆದುಕೊಳ್ಳಿ, ಯಾವ ಕಾಲಮಾನವನ್ನಾದರೂ ತೆಗೆದುಕೊಳ್ಳಿ, ನೀವು ಈ ಎರಡು ವೃತ್ತಿನಲ್ಲಿದ್ದವರು ದಾರಿ ತಪ್ಪಿದ್ರೆ ಆ ಸಮಾಜ ದಾರಿ ತಪ್ಪಿ ಬಹಳ ಮುಖ್ಯವಾದದ್ದು. ಪತ್ರಕರ್ತ ದಾರಿ ತಪ್ಪಿದ್ರು ಆ ಸಮಾಜ, ಆ ಊರು ದಾರಿ ತಪ್ಪುತ್ತೆ. ಶಿಕ್ಷಕ ದಾರಿ ತಪ್ಪಿದ್ರು ಕೂಡ ಆ ಊರು ಮತ್ತು ಸಮಾಜ ದಾರಿ ತಪ್ಪುತ್ತೆ. ಬಹಳ ಮುಖ್ಯವಾದಂತಹ ಈ ಎರಡು ವೃತ್ತಿಗಳೇನಿದೆ, ನಾವು ಪರಸ್ಪರ ಮಾತಾಡುವಾಗ ಪತ್ರಕರ್ತರು ಹೇಳ್ತೀವಿ ಎರಡು ಥ್ಯಾಂಕ್ಲೆಸ್ ಜಾಬ್ ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ರಾಜಕಾರಣಿಗಳು, ಅಧಿಕಾರಸ್ಥರು, ಇನ್ನೊಂದು ಕಡೆಯಿಂದ ಓದುಗರು. ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಇವತ್ತು ಸೇರಿದ್ದೀರಿ. ನನಗೆ ಗೊತ್ತಿದೆ ರಾಯಚೂರಿನಲ್ಲಿ ಇಷ್ಟೆಲ್ಲ ಪತ್ರಕರ್ತರು ಇಲ್ಲ. ಇದರಲ್ಲಿ ಒಂದು 10% ಪತ್ರಕರ್ತರಿದ್ದಾರೆ, ಆದರೆ 90% ಓದುಗರಿದ್ದಾರೆ, ಪತ್ರಿಕೆಗಳನ್ನು ಓದುವವರಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತು ಬಹಳ ಪ್ರೀತಿಯಿಂದ ಪತ್ರಕರ್ತರ ಮೇಲೆ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು ಬಂದಿದ್ದೀರಾ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಕಟ್ಟಡ ಮಾಲೀಕನಿಗೆ ನೋಟಿಸ್. ಪೊಲೀಸ್ ಭದ್ರತೆಯೊಂದಿಗೆ ವಾಲಿದ ಕಟ್ಟಡದ ತೆರವು ಕಾರ್ಯ. ಪಾಲಿಕೆ ವಿರುದ್ಧದ ಆರೋಪ. ತೆರವಿನ ನಂತರ ತಾಂತ್ರಿಕ ತನಿಖೆ ಸಾಧ್ಯತೆ. ಪತ್ರಿಕಾ ದಿನಾಚರಣೆ. ಜಿಲ್ಲೆಯ 13 ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಸರ್ಕಾರ ಪತ್ರಿಕೋದ್ಯಮದ ಪರವಾಗಿದೆ. ಶರಣಪ್ರಕಾಶ್ ಪಾಟೀಲ್. ಪತ್ರಿಕೆಗಳು ಪ್ರಾಮಾಣಿಕತೆ, ಬದ್ಧತೆಗೆ ಆದರ್ಶವಾಗಬೇಕಿದೆ. ಸಚಿವ ಬೋಸರಾಜು. ಮತ್ತು ಶಿಕ್ಷಕ ಹಾಗೂ ಪತ್ರಕರ್ತರ ವೃತ್ತಿಯ ಪಾವಿತ್ರ್ಯತೆ ಕಾಪಾಡುವುದು ಬಹುಮುಖ್ಯ. BM ಅನೀಫ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.